ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖ್ 9 ಆಗಸ್ಟ್ 2026 ಭಾನುವಾರ. ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಶಾಲಿ ವಾಹನ ಶಕ 1949, ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಆಷಾಢ ಬಹುಳ ಏಕಾದಶಿ ಭಾನುವಾರ. ಆಷಾಢ ಬಹುಳ ಏಕಾದಶಿನ ಕಾಮಿಕ ಏಕಾದಶಿ ಅಂತಲೂ ಕರೀತಾರೆ. ವಿಷ್ಣು ಆರಾಧನೆ, ಉಪವಾಸ ಮತ್ತು ಭಕ್ತಿಗೆ ಅತ್ಯಂತ ಪವಿತ್ರವಾದ ತಿಥಿ. ಮೃಗಶಿರ ನಕ್ಷತ್ರ ಜ್ಞಾನಾನ್ವೇಷಣೆ, ಕುತೂಹಲ ಮತ್ತು ಸೌಮ್ಯತೆಯ ಸಂಕೇತವಾದ ನಕ್ಷತ್ರ. ಹರ್ಷಣ ಯೋಗ, ಸಂತೋಷ, ಉತ್ಸಾಹ ಮತ್ತು ಶುಭ ಫಲಗಳನ್ನು ನೀಡುವ ಯೋಗ. ಬಾಲವ ಕರ್ಣ, ಹೊಸ ಕಾರ್ಯಗಳು ಮತ್ತು ಶುಭಾರಂಭಗಳಿಗೆ ಅನುಕೂಲಕರವಾದ ಕರ್ಣ. ಸೌರಮಾನದ ಕಟಕ ಮಾಸದಲ್ಲಿ 24ನೇ ದಿನ. ರಾಹುಕಾಲ ಸಂಜೆ 4:15 ಸುಮಾರು 6 ಗಂಟೆ ತನಕ ಇರುತ್ತೆ. ಇಂದಿನ ವಿಶೇಷತೆಗಳೇನೆಂದರೆ ಸರ್ವತ್ರ ಏಕಾದಶಿ ಅಥವಾ ಕಾಮಿಕ ಏಕಾದಶಿ ಅಂತಲೂ ಕರೀತಾರೆ. ಇದು ಮಹಾವಿಷ್ಣುವಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ದಿನ ಉಪವಾಸ, ವಿಷ್ಣು ಸಹಸ್ರನಾಮ ಪಾರಾಯಣ, ತುಳಸಿ ಪೂಜೆ ಮತ್ತು ಶ್ರೀಹರಿಯ ಸ್ಮರಣೆಗಳಿಗೆ ವಿಶೇಷ ಮಹತ್ವ. ಪದ್ಮಪುರಾಣದ ಪ್ರಕಾರ ಕಾಮಿಕ ಏಕಾದಶಿ ವ್ರತ ಅನೇಕ ಯಜ್ಞಗಳ ಫಲಕ್ಕೆ ಸಮಾನವಾದ ಪುಣ್ಯವನ್ನು ಕೊಡುತ್ತೆ ಅಂತ ಹೇಳಲಾಗಿದೆ. ಭಕ್ತಿ, ಶುದ್ಧತೆ ಮತ್ತು ಆತ್ಮೋನ್ನತಿಗೆ ಈ ಏಕಾದಶಿ ವಿಶೇಷವಾಗಿ ಸಹಾಯಕವಾಗಿದೆ ಅಂತಕ್ಕಂಥ. ಇನ್ನು ಭಾರತ ಬಿಡಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡೇ ಅಂತ ಹೇಳ್ಬೋದು. 1942 1942 ಆಗಸ್ಟ್ 9 ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತ ಬಿಡಿ ಚಳುವಳಿ ಆರಂಭವಾಯಿತು. ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ಸಂಕಲ್ಪವನ್ನು ಈ ಚಳುವಳಿ ದೇಶದಾದ್ಯಂತ ಬಲಪಡಿಸಿತು. ಮಾಡು ಇಲ್ಲವೇ ಮಡಿ, ಡು ಆರ್ ಡೈ ಎಂಬ ಗಾಂಧೀಜಿಯವರ ಕರೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಮತ್ತಷ್ಟು ಪ್ರಜ್ವಲಿಸಿತು. ಈ ದಿನ ದೇಶತ್ಯಾಗ, ದೇಶಭಕ್ತಿ, ದೇಶಕ್ಕಾಗಿ ತ್ಯಾಗ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಯ ದಿನವಾಗಿದೆ. ಇಂದಿನ ಸುಭಾಷಿತ ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ಅಂತಕ್ಕಂಥದ್ದು. ಪರಿಶ್ರಮ ಮತ್ತು ಧೈರ್ಯಶಾಲಿಯಾದ ವ್ಯಕ್ತಿಯ ಬಳಿಗೆ ಐಶ್ವರ್ಯ ಮತ್ತು ಯಶಸ್ಸು ಖಂಡಿತ ಬರುತ್ತದೆ. ಪರಿಶ್ರಮ ವಹಿಸಬೇಕು, ಧೈರ್ಯವಾಗಿರಬೇಕು ಅಂತಕ್ಕಂಥದ್ದು. ಶ್ರಮ, ನಿಷ್ಠೆ ಮತ್ತು ದೃಢ ಸಂಕಲ್ಪ ಜೀವನದ ಯಶಸ್ಸಿನ ಮೂಲವಾಗಿದೆ ಅಂತ ಹೇಳ್ತಾ ಈ ಭಾನುವಾರ ಎಲ್ಲರಿಗೂ ಶುಭವಾಗಲಿ. ಶ್ರೀ ಮಹಾವಿಷ್ಣುವಿನ ಕೃಪೆ ಹಾಗೂ ರಾಷ್ಟ್ರಭಕ್ತಿಯ ಪ್ರೇರಣೆ ಸದಾ ಎಲ್ಲರ ಜೀವನದಲ್ಲಿ ನೆಲೆಸಿರಲಿ ಅಂತ ಹೇಳ್ತಾ ಇಂದಿನ ಪಂಚಾಂಗದ ವಿವರಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ನಮಸ್ಕಾರ ವೀಕ್ಷಕರು.